ನಮಸ್ಕಾರ ಸ್ನೇಹಿತರೆ, ವಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ, ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಇಂಪಾರ್ಟೆಂಟ್ ಟಾಪಿಕ್ ವಿಚ್ ಈಸ್ ಅನ್ ಸಬ್ಜೆಕ್ಟ್ ಆಫ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ 3 ಫಾರ್ ಬಿಕಾಮ್ 6th ಸೆಮಿಸ್ಟರ್. ಸೊ ಇವತ್ತು ನಾವು ಟೈಮ್ ಸೀರೀಸ್ ಅನ್ನುವಂತಹ ಕಾನ್ಸೆಪ್ಟ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಟೈಮ್ ಸೀರೀಸ್ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಬರ್ತದ, ಏನ್ ಕಂಡೀಷನ್ ಅದ ಅನ್ನೋದನ್ನ ಇವತ್ತಿನ ವಿಡಿಯೋದೊಳಗಡೆ ನೋಡೋಣ ಅಂತ ಹೇಳ್ತಾ, ಇದರಲ್ಲಿ ಮುಖ್ಯವಾಗಿ ಬಿಕಾಮ್ 6th ಸೆಮಿಸ್ಟರ್ ಆನ್ಯುವಲ್ ಎಕ್ಸಾಮ್ 2025 ಅಲ್ಲಿ ಈ ಒಂದು ಚಾಪ್ಟರ್ ಮೇಲೆ ನಮಗೆ 17 ಮಾರ್ಕ್ಸಿನ ಒಂದು ಪ್ರಶ್ನೆಗಳು ಬರ್ತವೆ. 2 ಮಾರ್ಕ್ಸ್ಗೆ ಅಂದ್ರೆ 2 ಮಾರ್ಕ್ಸ್ಗೆ ಒಂದು ಕ್ವಶನ್, 5 ಮಾರ್ಕ್ಸ್ಗೆ ಒಂದು ಕ್ವಶನ್, ಹಾಗೇನೆ 10 ಮಾರ್ಕ್ಸ್ಗೆ ಒಂದು ಕ್ವಶನ್ ಇಲ್ಲಿ ಫಿಕ್ಸ್ಡ್ ಬರ್ತದ. ಮೋಸ್ಟ್ ಪ್ರೊಬೆಬಲಿ ಕೇಸ್ ಸ್ಟಡಿ ಪ್ರಾಬ್ಲಮ್ ಅಂತೇಳಿ ಇದೇ ಚಾಪ್ಟರ್ ಮೇಲೆ ಫಿಕ್ಸ್ ಆಗಬೇಕು ಅನ್ನೋಂಥದ್ದನ್ನ ನೀವು ತಲೆಯೊಳಗಡೆ ಇಟ್ಕೋಬೇಕು. ಯಾಕಂದ್ರೆ ಟೈಮ್ ಸೀರೀಸ್ ಈಸ್ ಅನ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ problematic, we will discuss about the theoretical concept of time series. Firstly, we have to know the meaning of time series. Time series na meaning anna nododadre, according to Croxton and Cordon, he says that a time series consists of data arranged chronologically. That means the given data are representative in the form of chronologically. ಅಂದ್ರೆ ಕೊಟ್ಟಂತಹ ಅಂಕಿ ಅಂಶಗಳನ್ನ ದತ್ತಾಂಶಗಳನ್ನ ಯಾವ ರೀತಿ ಅಂತಂದ್ರೆ ಕ್ರೊನಾಲಜಿಕಲಿ ಅಂದ್ರೆ ಕಾಲಾನುಕ್ರಮದಲ್ಲಿ, ಕ್ರೊನಾಲಜಿಕಲ್ ಅಂತಂದ್ರೆ ಕಾಲಾನುಕ್ರಮ ಅಂತ ಕರೀತಾರ. ಕಾಲಾನುಕ್ರಮದಲ್ಲಿ ಬರೆದಿಡುವಂತಹ ಒಂದು ಪ್ರಕ್ರಿಯೆಗೆ ನಾವೇನಂತ ಕರೀತಾರ ಅಂತಂದ್ರೆ ಟೈಮ್ ಸೀರೀಸ್ ಅಂತ ಕರೀತಾರ ಅಂತ ಹೇಳಿ ಅಕಾರ್ಡಿಂಗ್ ಟು ಕ್ರಾಕ್ಸ್ಟನ್ ಕಾರ್ಡನ್ ಅವರು ಹೇಳ್ತಾರ. ಹಾಗಿದ್ರೆ ಯಾವ ರೀತಿ ಅನ್ನೋದನ್ನ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ 2001 ರಿಂದ 2007 ವರೆಗೂ ಅಂದ್ರೆ 2001 to 2007 ದ ಪ್ರೊಡಕ್ಷನ್ ಆಫ್ ಅನ್ ಪರ್ಟಿಕ್ಯುಲರ್ ಕಂಪನಿ ಕೊಟ್ಟಿದ್ದಾರೆ. 2001 80 ಯೂನಿಟ್ಸ್, 2002 90 ಯೂನಿಟ್ಸ್, 2003 92 ಯೂನಿಟ್ಸ್, 2004 83 ಯೂನಿಟ್ಸ್, 2005 94 ಯೂನಿಟ್ಸ್, 2006 99 ಯೂನಿಟ್ಸ್, 2007 92 ಯೂನಿಟ್ಸ್. ಸೊ ಈ ರೀತಿ ಕಾಲಾನುಕ್ರಮದಲ್ಲಿ ವರ್ಷದಿಂದ ವರ್ಷಕ್ಕೆ ಯಾವ ರೀತಿಯಾಗಿ ಉತ್ಪಾದನೆ ಆಗಿದೆ ಅನ್ನೋದರ ಬಗ್ಗೆ ಇಲ್ಲಿ ಹೇಳಿದಾರ. ಹಾಗಿದ್ರೆ ಈ ಟೈಮ್ ಸೀರೀಸ್ ಅನ್ನ ನಾವು 4 ಮೆಥಡ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಯಾವ್ದಂತಂದ್ರೆ ಫಸ್ಟ್ ಮೆಥಡ್ ಈಸ್ ದ ಗ್ರಾಫಿಕ್ ಮೆಥಡ್, ಸೆಕೆಂಡ್ ಒನ್ ಈಸ್ ಸೆಮಿ ಎವರೇಜಸ್ ಮೆಥಡ್, ಥರ್ಡ್ ಒನ್ ಈಸ್ ದ ಮೆಥಡ್ ಆಫ್ ಮೂವಿಂಗ್ ಎವರೇಜಸ್, ಫೋರ್ತ್ ಒನ್ ಈಸ್ ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಅಂತ ಹೇಳಿ. ಹಾಗಾದ್ರೆ ಇಂಪಾರ್ಟೆಂಟ್ ನಮ್ಗೆ ಇವೆರಡು ಪ್ರಾಬ್ಲಮ್ಸ್ ಅಂದ್ರೆ ಇವೆರಡು ಟಾಪಿಕ್ ಇಂಪಾರ್ಟೆಂಟ್ ಆಗ್ತದ. ಆನ್ಯುವಲ್ ಎಕ್ಸಾಮ್ ಅಲ್ಲಿ ದ ಮೆಥಡ್ ಆಫ್ ಮೂವಿಂಗ್ ಎವರೇಜಸ್ ಮೇಲೆ 5 ಮಾರ್ಕ್ಸ್ಗೆ ಫಿಕ್ಸ್ಡ್ ಕ್ವಶನ್ ಇರ್ತದ. ಅದೇ ರೀತಿ ದ ಲೀಸ್ಟ್ ಸ್ಕ್ವೇರ್ ಮೆಥಡ್ ಮೇಲೆ 10 ಮಾರ್ಕ್ಸಿನ ಕ್ವಶನ್ ಫಿಕ್ಸ್ಡ್ ಇರ್ತದ. ಹಾಗಾದ್ರೆ ಇವು ಮೆಥಡ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಫಸ್ಟಿಗೆ ದ ಗ್ರಾಫಿಕ್ ಮೆಥಡ್ ಅಂತಂದ್ರೆ the given data, the arranged data should be shown on the base of graphical representation. ಅಂದ್ರೆ ಕೊಟ್ಟಂತ ಅಂಕಿ ಅಂಶಗಳನ್ನ ಒಂದು ಗ್ರಾಫ್ ಶೀಟ್ ಅನ್ನ ತಗೊಂಡು YOX ಅಂತೇಳಿ, Y axis shows that year and content, OY axis says that ಕಂಟೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತದ. ಫಾರ್ ಎಕ್ಸಾಂಪಲ್ ಇಲ್ಲಿ ಇಯರ್ ಕೊಟ್ಟಿದಾರ, ಇಯರ್ ಅನ್ನ 1 by 1 ಬರಿತಾ ಹೋಗ್ಬೇಕು. ಅಲ್ಲಿ ಪ್ರೊಡಕ್ಷನ್ ಕೊಟ್ಟಿದಾರ, ಆ ಪ್ರೊಡಕ್ಷನ್ ಅನ್ನ ನಾವು ಬರಿತಾ ಹೋದಾಗೆ ಅದು ಯಾವ ರೀತಿಯಾಗಿ ಎಕ್ಸ್ಪೋಸ್ ಆಗ್ತದೆ ಅಂದ್ರೆ ಒಂದು ಗ್ರಾಫ್ ಶೀಟ್ ಮೂಲಕ ಎಕ್ಸ್ಪೋಸ್ ಮಾಡುವಂತ ಒಂದು ಪ್ರೊಸೀಜರ್ ಗೆ ಗ್ರಾಫಿಕ್ ಮೆಥಡ್ ಅಂತ ಕರೀತಾರ. ಇನ್ನ ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಇದೆ ಸೆಮಿ ಎವರೇಜಸ್ ಮೆಥಡ್. ಸೆಮಿ ಮೀನ್ಸ್ ನಾವು ಆಲ್ರೆಡಿ ಈ ಒಂದು ವರ್ಡ್ ಅನ್ನ ನಾವು ಕೇಳ್ಬೋದು. ನಾರ್ಮಲಿ ನಾವು ಸ್ಪೋರ್ಟ್ಸ್ ಒಳಗಡೆ ಸೆಮಿಫೈನಲ್ ಅಂತ ಕರಿತೀವಿ. ಸೆಮಿಫೈನಲ್ ಅಂತಂದ್ರೆ 2 ತಂಡಗಳ ನಡುವೆ ಒಂದು ಅಥವಾ 2 ಮ್ಯಾಚ್ಗಳು ಆಗ್ತದ. ಅದರಲ್ಲಿ ಯಾರು ಗೆದ್ದಿರ್ತಾರ ಅವರು ಫೈನಲ್ ಹೋಗುವಂತ ವ್ಯವಸ್ಥೆಯನ್ನ ನಾವು ನೋಡ್ತೀವಿ. ಹಾಗಿದ್ರೆ ಸೆಮಿ ಮೀನ್ಸ್ ವಾಟ್? ದ ಟೋಟಲ್ ಡಾಟಾಸ್ ಆರ್ ಡಿವೈಡ್ ಇನ್ ಟು 2 ಈಕ್ವಲ್ ಪಾರ್ಟ್ಸ್. ಅಂದ್ರೆ ಕೊಟ್ಟಂತಹ ಅಂಕಿ ಅಂಶಗಳನ್ನ, ಕೊಟ್ಟಂತಹ ದತ್ತಾಂಶಗಳನ್ನ 2 ಭಾಗಗಳನ್ನಾಗಿ ವಿಂಗಡಿಸಿದ್ರೆ ಅದನ್ನ ನಾವು ಸೆಮಿ ಎವರೇಜಸ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಮೆಥಡ್ ಇದೆ, ಯಾವ್ದಂತಂದ್ರೆ ಮೆಥಡ್ ಆಫ್ ಮೂವಿಂಗ್ ಎವರೇಜಸ್. ಮೂವಿಂಗ್ ಎವರೇಜಸ್ ಅಂತಂದ್ರೆ ಅಲ್ಲಿ ಹೇಳ್ತಾರ ಈ ಮೆಥಡ್ ಅಲ್ಲಿ 4 ಇಯರ್ಲಿ ಮೂವಿಂಗ್ ಎವರೇಜಸ್, 3 ಇಯರ್ಲಿ ಮೂವಿಂಗ್ ಎವರೇಜಸ್, 5 ಇಯರ್ಲಿ ಮೂವಿಂಗ್ ಎವರೇಜಸ್ ಅಂಡ್ 6 ಇಯರ್ಲಿ ಮೂವಿಂಗ್ ಎವರೇಜಸ್ ಅಂತೇಳಿ ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಮೆಥಡ್ ಆಫ್ ಮೂವಿಂಗ್ ಎವರೇಜಸ್. ಮೂವಿಂಗ್ ಎವರೇಜಸ್ ಮೀನ್ಸ್ ಕಂಟಿನ್ಯೂಯೇಷನ್ ಆಗಿ ಇಯರ್ ಬೈ ಇಯರ್ ಅವ್ರು ಎಷ್ಟು ವರ್ಷವನ್ನ ಕೇಳಿರ್ತಾರ ಅಷ್ಟು ವರ್ಷದ ಮೇಲೆ ಮೂವಿಂಗ್ ಎವರೇಜ್ ಅಂದ್ರೆ
ಸಮ್ ಆಫ್ ದಿ ಇಯರ್ಸ್ ಇನ್ಫಾರ್ಮೇಶನ್, ಅಂದ್ರೆ ಇಲ್ಲಿ ಎಷ್ಟು ವರ್ಷ ಹೇಳ್ತಾರ ಆ ವರ್ಷದ ಇನ್ಫಾರ್ಮೇಶನ್ ಅನ್ನ ಟೋಟಲ್ ಮಾಡಿಕೊಂಡು ಎವರೇಜ್ ಕ್ಯಾಲ್ಕುಲೇಷನ್ ಮಾಡೋದು. ಇಲ್ಲಿ ಸ್ಪೆಸಿಫಿಕ್ ಆಗಿ ಅರ್ಥಮೆಟಿಕ್ ಮೀನ್ ಅನ್ನ ಯೂಸ್ ಮಾಡ್ಕೊಳ್ತೀವಿ ನಾವು. ನೀವು ಆಲ್ರೆಡಿ ಬಿಕಾಮ್ 5th ಸೆಮಿಸ್ಟರ್ ಸ್ಟಾರ್ಟ್ 1 ಅಲ್ಲಿ ಕಲ್ತಿದ್ದೀರಾ. ಅರ್ಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಷನ್ ಗೆ ತಗೊಂಡು ಆ ಅರ್ಥಮೆಟಿಕ್ ಮೀನ್ ಯೂಸ್ ಅನ್ನ ಇಟ್ಕೊಂಡು ಮೆಥಡ್ ಆಫ್ ಮೂವಿಂಗ್ ಎವರೇಜಸ್ ನ ಕ್ಯಾಲ್ಕುಲೇಷನ್ ಮಾಡ್ತಾರ. ಇನ್ನ ನೆಕ್ಸ್ಟ್ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂದ ತಕ್ಷಣ ನಿಮಗೆ ಇಲ್ಲಿ ಟ್ರೆಂಡ್ ಅನಲೈಸಿಸ್ ಅಂದ್ರೆ ಫ್ಯೂಚರ್ ಇಯರ್ ಆಗಿರ್ಬೋದು, ಪಾಸ್ಟ್ ಇಯರ್ ಆಗಿರ್ಬೋದು, ಆ ಫ್ಯೂಚರ್ ಇಯರ್ ಪಾಸ್ಟ್ ಇಯರ್ ಇನ್ಫಾರ್ಮೇಶನ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಇಲ್ಲಿ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅನ್ನ ಯೂಸ್ ಮಾಡ್ತಾರ. ಇದನ್ನ ನಾರ್ಮಲಿ ನಾವು ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ. ಫೋರ್ಕಾಸ್ಟಿಂಗ್ ಅಂದ್ರೆ ಮುನ್ನಂದಾಜಿಸುವಿಕೆ ಅಂತ ಕರಿತೀವಿ. ಇದನ್ನ ನಾವು ಎಕನಾಮಿಕ್ಸ್ ಅಲ್ಲಿ ಕೂಡ ಸ್ಟಡಿ ಮಾಡಿದೀವಿ. ಅಂದ್ರೆ ಒಂದು 10 ವರ್ಷದ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರ, ಕೊಟ್ಟು ಫ್ಯೂಚರ್ ಇಯರ್ ಒಳಗಡೆ ಎಷ್ಟು ಪ್ರೊಡಕ್ಷನ್ ಆಗ್ತದ, ಎಷ್ಟು ಸೇಲ್ಸ್ ಆಗ್ಬೇಕು, ಎಷ್ಟು ಪ್ರಾಫಿಟ್ ಆಗ್ಬೇಕು ಅನ್ನೋದ್ರ ಬನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಕ್ಯಾಲ್ಕುಲೇಷನ್ ಮಾಡುವಾಗ ವಿ ನೀಡ್ ಅ ಹೆಲ್ಪ್ ಆಫ್ y is equals to a plus bx equation. ಅಂದ್ರೆ y is equals to a plus bx equation ಅನ್ನ ಇಟ್ಕೊಂಡು ಫ್ಯೂಚರ್ ಇಯರ್ ಆರ್ ಎಲ್ಸ್ ಫಾಸ್ಟ್ ಇಯರ್ ಇನ್ಫಾರ್ಮೇಶನ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಂತ ಒಂದು ಮೆಥಡ್ ಗೆ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತ ಕರೀತಾರ. ಸೊ ಇದಿಷ್ಟು ಥೆರಾಟಿಕಲ್ ಕಾನ್ಸೆಪ್ಟ್ ಆಫ್ ದಿ ಟೈಮ್ ಸೀರೀಸ್. ಇಲ್ಲಿ ನಿಮಗೆ ಮೀನಿಂಗ್ ಆಫ್ ಟೈಮ್ ಸೀರೀಸ್ ಆಗಿರ್ಬೋದು, ಮೆಥಡ್ಸ್ ಆಫ್ ಟೈಮ್ ಸೀರೀಸ್ ಆರ್ ಸೆಮಿ ಎವರೇಜ್ ಮೆಥಡ್, ಇದ್ರ ಮೇಲೆ ಏನಾದ್ರೂ ಮೀನಿಂಗ್ ಅನ್ನ ಕೇಳಿ 2 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರ. ಇನ್ನು ನೆಕ್ಸ್ಟ್ ಮೆಥಡ್ ಆಫ್ ಮೂವಿಂಗ್ ಎವರೇಜಸ್ ಮತ್ತೆ ಲೀಸ್ಟ್ ಸ್ಕ್ವೇರ್ ಮೆಥಡ್ ಮೇಲೆ ನಿಮಗೆ ಪ್ರಾಬ್ಲಮ್ ಅನ್ನ ಕೇಳ್ತಾರ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಅನ್ನ ನೆಕ್ಸ್ಟ್ ವಿಡಿಯೋದೊಳಗಡೆ ನೋಡೋಣ ಅಂತ ಹೇಳ್ತಾ, ಈ ಒಂದು ಥೆರಾಟಿಕಲ್ ಕಾನ್ಸೆಪ್ಟ್ ಅನ್ನ ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು.